ಸರ್ ನಮಸ್ಕಾರ. ಸ್ಟಾರ್ಟ್ ಆಗಿ ನಾನು ಜಾಸ್ತಿ ಮಾತಾಡಲ್ಲ. ಈಗ 27ನೇ ತಾರೀಕು ನಡೆದಂಥ ಲೆಕ್ಕ ಕೊಡೋಕ್ಕೆ ಬಂದಿರತಕ್ಕಂಥ ಸಮಾಜದ ಬಾಂಧವರು, ಈಗ ಸುಮಾರು 18 ವರ್ಷಗಳ ಕಾಲ ಸಮಾಜವನ್ನು ಮುನ್ನಡೆಸಿದಂಥ ವ್ಯಕ್ತಿಗಳು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನನ್ನ ಬಗ್ಗೆ ಮತ್ತು ನಮ್ಮ ಸೋದರ ಆಗಿರ್ತಂಥ ಶಿವಶಂಕರಣ್ಣರ ಬಗ್ಗೆ, ಅಜಯಣ್ಣನ ಬಗ್ಗೆ ಒಂದು ಕಂಪ್ಲೇಂಟನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅಂದರೆ ಕುಡುಕರನ್ನ ಕರ್ಕೊಂಬಂದು ದಾನ್ಲಿ ಮಾಡಿಸಿದ್ರಂತೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಅನ್ಯ ಸಮಾಜದವ್ರನ್ನ ಕರ್ಕೊಂಬಂದು ದಾನ್ಲಿ ಮಾಡಿಸ್ತಾರೆ. ಪಂಚಮಶಾಲಿ ಸಮಾಜಕ್ಕೆ ಬೇರೊಬ್ಬ ಸಮಾಜದ ವ್ಯಕ್ತಿಗಳನ್ನ ಕರ್ಕೊಂಬಂದು ದಾನ್ಲಿ ಮಾಡ್ತಕ್ಕಂಥ ಬಡತನ ಸಮಾಜಕ್ಕೆ ಬಂದಿಲ್ಲ. 80ರಿಂದ 1 ಲಕ್ಷ 1 ಕೋಟಿ ಇರ್ತಕ್ಕಂಥ ಈ ಸಮಾಜ ಇವತ್ತು ಅನ್ಯಾಯ ಆದಾಗ ಪ್ರಶ್ನೆ ಮಾಡ್ತಕ್ಕಂಥದ್ದು ಸಮಾಜಕ್ಕೆ ತಾಕತ್ತಿದೆ. ಇವತ್ತು ಅವ್ರು ಮಾಡಿದಂಥ ತಪ್ಪನ್ನು ಮುಚ್ಚಾಕೋಕ್ಕೋಸ್ಕರ ಇವತ್ತು ನಮ್ಮ 3 ಮೇಲೆ ಏನು ಆಪಾದನೆ ಮಾಡಿದ್ದಾರೆ, ಇದು ಸತ್ಯಕ್ಕೆ ದೂರವಾಗಿದ್ದು. ನಾನು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ. ಅವ್ರು ಕೊಟ್ಟಂಥ ಏನು ಕಂಪ್ಲೇಂಟ್ ನಮ್ಮ ಮೇಲೆ ಕೊಟ್ಟಿದ್ದಾರೆ, ನೀವು ಕರೆದು ಎನ್ಕ್ವೈರಿ ಮಾಡಬೇಕು, ಯಾರು ಕುಡಿದು ಬಂದಿದ್ರು ಅಂತ. ನಾವಂತರೂ ಕುಡುಕರಂತರೂ ಅಲ್ಲ, ಇಡೀ ಜೀವನದಾಗ ಅಲ್ಲ. ನಾವು ಅದು ಹೆಂಗೈತೆ ಅನ್ನೋದು ಕೂಡ ನೋಡಿಲ್ಲ. ನನಗೆ ಅನ್ಸೋ ಮಟ್ಟಿಗೆ ಅವ್ರಿಗೇನಾದರೂ ಸ್ವಲ್ಪ ರೂಢ ಇರ್ಬೋದು. ಕಂಪ್ಲೇಂಟ್ ಕೊಟ್ಟೋರ ಬಗ್ಗೆ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ ಅವ್ರಿಗೆ ರೂಢ ಇರ್ಬೋದು. ಅವರೇ ನನಗೆ ಅನ್ಸುತ್ತೆ ಅವರೇ ಕುಡುಕರಾಗಿರ್ಬೋದು. ಕುಡಿದ ಮತ್ತಲ್ಲೇ ಈ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ನಾನು ಭಾವಿಸಿದ್ದೇನೆ. ನಾನು ಮಾಧ್ಯಮದ ಮೂಲಕ BC ಉಮಾಪತಿಯವರಿಗೆ ಭಾಳ ಗೌರವ ಇದೆ. ನಾನು ಇವತ್ತಿನ ಕೂಡ ಅವ್ರ ಬಗ್ಗೆ ಒಂದು ಶಬ್ದನೂ ಕೂಡ ನಾನು ಮಾತಾಡಿಲ್ಲ. ಆದರೆ ಇವತ್ತು ಅವ್ರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದ್ರೆ ನಾನು ಮಾತಾಡಬೇಕಾಗ್ತದೆ. BC ಉಮಾಪತಿಯವರು ಒಬ್ಬರೇ ಸಮಾಜವನ್ನು ಕಟ್ಟಿಲ್ಲ. ಸಮಾಜಕ್ಕೆ ನಾನು ಕೂಡ ಅವ್ರ ಜೊತೆಗಿರ್ತಕ್ಕಂಥ ವ್ಯಕ್ತಿನೇ. ಇವತ್ತೇನು ನಾನು ಅವ್ರ ಕೂಡ 20 ವರ್ಷ ಸಮಾಜದ ಸಂಘಟನೆಯಲ್ಲಿ ನಾನು ಕೂಡ ತೊಡಗಿದ್ದೀನಿ. ಒಂದು ದಿವಸ ಅವ್ರು ಏನು ಮಾಡ್ತಾರೆ ಅಂತಂದೇಳಿ ನಾವು ಏನೂ ಕೇಳಿಲ್ಲ. ಆದರೆ ಅನ್ಯಾಯ ಆಗ್ತದೆ ಅನ್ನೋದನ್ನು ನೋಡಿ ತಡ್ಕೊಳ್ಳೋಕ್ಕಾಗೋ ಸಂದರ್ಭದಲ್ಲಿ ಲೆಕ್ಕ ಕೊಡ್ರಿ ಅಂತ ಕೇಳಿದ್ದು ಸಹಜ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಇವ್ರು ಮಾಡಿದಂಥ ಎಲ್ಲ ಹೊಲಸು ವ್ಯವಹಾರ ನನಗೆಲ್ಲ ಸಂಪೂರ್ಣ ಗೊತ್ತಿರ್ತಕ್ಕಂಥದ್ದು. ಅವನ್ನ ದಾಖಲೆ ಸಮೇತ ಮುಂದೊಂದು ದಿನ ನಾವು ಬಿಡುಗಡೆಯನ್ನು ಮಾಡ್ತೀವಿ. ಇವತ್ತಿಷ್ಟೇ, ನೀವೇನು ನಮಗೆ ಕುಡುಕರು ಅನ್ನೋ ಪದವನ್ನು ಬಳಸಿದಿರಿ, ನೀವು ಕ್ಷಮೆಯನ್ನು ಕೋರಬೇಕು. ನೀವು ಕ್ಷಮೆ ಕೇಳಲಿಲ್ಲ ಅಂದರೆ ಆ ಬಾಟ್ಲಿಗಳನ್ನು ತಗೊಂಡು ನೀವು ಎಲ್ಲಿರ್ತೀರಲ್ಲ ಅಲ್ಲೇ ನಾವು ಬರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು BC ಉಮಾಪತಿಯವ್ರ ಬಗ್ಗೆ ಭಾಳ ಅಪಾರವಾಗಿ ಗೌರವ ಇದೆ. ಅದನ್ನು ನೀವು ಉಳಿಸ್ಕೊಂಡು ಹೋದರೆ ಒಳ್ಳೆಯದು. ನಮ್ಮ ಬಗ್ಗೆ ಏನಾದರೂ ಮಾತಾಡಿದರೆ ನಾವು ಕೂಡ ಯಾವುದಕ್ಕೂ ಮಾತಾಡೋಕ್ಕೆ ಹಿಂಜರಿರ್ತಕ್ಕಂಥವ್ರಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅದರಲ್ಲಿ ಇನ್ನೊಬ್ಬನು ಯಾರೋ ಕಾರ್ಯದರ್ಶಿ ಅಂತೆ, ಯಾರೋ ಜ್ಯೋತಿ, ಜ್ಯೋತಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನೀನು ನಮ್ಮ ಬಗ್ಗೆ ಏನಾದರೂ ಈ ಥರ ಕಂಪ್ಲೇಂಟ್ ಅಂತ ಹೋದರೆ ಮುಂದೆ ಭಾಳ ಕಷ್ಟ ಆಗ್ತೈತಿ. ಭಾಳ ಎಚ್ಚರದಿಂದ ಇರಬೇಕು ಅಂತಂದೇಳಿ ಆ ಜ್ಯೋತಿ ಪ್ರಕಾಶಿಗೆ ಕೂಡ ಮಾಧ್ಯಮದ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕುಡುಕರು ಅನ್ನೋದನ್ನು ಸಾಬೀತುಪಡಿಸ್ಬೇಕು. ನೀವು ಸಾಬೀತುಪಡಿಸೋರಿಗೆ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಂಡ್ಬಿಡ್ತೇವೆ. ನಾವು ಭಾಳ ಎಚ್ಚರದಿಂದ ಮಾತಾಡಬೇಕು. ದಾಖಲೆ ಹಿಡ್ಕೊಂಡು ಬರ್ತೇವೆ. ಬಾಟ್ಲಿ ಹಿಡ್ಕೊಂಡು ಹೋಗ್ತೇವೆ. ನಾನು ಮುಟ್ಟಲ್ಲ ಬಾಟ್ಲಿ, ನಾವು ಕುಡುಕರಲ್ಲ. ಬಾಟ್ಲಿ ತಗೊಂಡು ತಲೆ ಮೇಲೆ ಸುರಿತೀವಿ. ನಾವಂದ್ರೆ ಕುಡುಕರಲ್ಲ, ಅವ್ರ ತಲೆ ಮೇಲೆ ಸುರಿತೀವಿ. ನಾನು ಅದನ್ನ ಹಿಡ್ಕೊಂಡು ಹೋಗಲ್ಲ. ನಮ್ಮ ಜೊತೆಗೆ ಇರ್ತಕ್ಕಂಥ ಕರ್ಕೊಂಡು ಹೋಗ್ತೇನೆ. ಅವ್ರು ಹೇಳಲ್ಲ ಅನ್ಯ ಸಮಾಜದವ್ರನ್ನಂತ, ಬಟ್ ಅನ್ಯ ಸಮಾಜದವ್ರನ್ನ ಕರ್ಕೊಂಡು ಹೋಗ್ತೇವೆ. ಬಟ್ ಈ ಥರ ಎಲ್ಲ ಏನೋ ದಾರಿ ತಪ್ಪಿ ಅಪಮಾನ ಮಾಡ್ತಕ್ಕಂಥ ಮಾತುಗಳನ್ನ ಆಡಿದರೆ ನಾವು ಕೂಡ ಸಹಿಸ್ಕೊಂಥ ಶಕ್ತಿ ನಮಗಿಲ್ಲ. ಇವತ್ತು ನಾವೇನಂತಂದೇಳಿ ಎಲ್ಲ ಸಮಾಜಕ್ಕೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ವಿಶೇಷವಾಗಿ ನಾನು ಶಿವಶಂಕರಣ್ಣ ಏನು ಅನ್ನೋದು ಗೊತ್ತಿದೆ, ಅಜಯಣ್ಣನ ಬಗ್ಗೆನೇ ಗೊತ್ತಿದೆ. ಕುಡುಕರು ಯಾರು ಅನ್ನೋದು ನಿಮಗೆ ಭಾಳ ನಿಮ್ಮ ಜೊತೆಗಿರೋರೇ ಕುಡುಕರು. ನಿಮ್ಮ ಜೊತೆಗಿರೋರು ಏನು ಯಾರು ಸಾಚನ? ಇವನೇನು ಜ್ಯೋತಿ ಕೊಟ್ಟಾನ ಕಂಪ್ಲೇಂಟ್, ಸಾಚನ ಇವನು? ಬ್ಲಡ್ ಟೆಸ್ಟ್ ಮಾಡಿಸಿ ಬೇಕಾದ್ರೆ ಅವನದು ಟೆಸ್ಟ್ ಮಾಡಿಸಿ, ನಮ್ಮದು ಟೆಸ್ಟ್ ಮಾಡಿಸಿ ಬೇಕಾದ್ರೆ. ಯಾರಂತ ಗೊತ್ತಾಗಲಿ ಕುಡುಕರು. ಇವನು ಸಾಚನ ಕಂಪ್ಲೇಂಟ್ ಕೊಟ್ಟಾನಲ್ಲ, ಕುಡುಕರು ಕರ್ಕೊಂಬಂದು ದಾಳಿ ಮಾಡಿದೆವು ಅಂತಂದು. ಅದಕ್ಕೆ ಮಾತಾಡಬೇಕಾದ್ರೆ ಭಾಳ ಬಾಯಿ ಬಿಗಿಡೋದು ಮಾತಾಡ್ಬೇಕಂತಂದೇಳಿ ಮಾಧ್ಯಮದ ಮೂಲಕ ಹೆಸರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಅಜಯ್ ಕುಮಾರ್ ಭಾಳ ಆಗ್ತದೆ.